ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಂದು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇವತ್ತು ಕ್ರಿಸ್ಮಸ್ ಹಬ್ಬ, ದೇವರಿಗೆ ಸ್ತೋತ್ರ. ದೇವರು ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ಮಸ್ ಹಬ್ಬದಾಗ ಎಲ್ಲರೂ ಸಂತೋಷ ಆಗಿರ್ರಿ, ಒಳ್ಳೆ ಸ್ವೀಟ್ ಮಾಡ್ಕೋರು, ಅಕ್ಕಪಕ್ಕದವ್ರಿಗೆ ಎಲ್ಲರೂ ಸ್ವೀಟ್ ಹಂಚ್ರಿ, ನಿಮ್ಮ ಕುಟುಂಬ ಬಂಧು ಬಳಗ ಒಂದು ಮನೆಯಲ್ಲಿ ಊಟ ಮಾಡಿಸ್ರಿ, ಕರ್ಕೊಂಬರ್ರಿ, ಹ್ಯಾಪಿ ಆಗಿರ್ರಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಸಂತೋಷ, ಎಷ್ಟೇ ಕಷ್ಟ ಇದ್ರೆ ಸಂತೋಷವಾಗಿರ್ಬೇಕು. ದೇವರಿಗೆ ಸ್ತೋತ್ರ. ಇವತ್ತ ಹಬ್ಬ ಅದಲ್ಲ, ಕ್ರಿಸ್ಮಸ್ ಅದಲ್ಲ, ಹ್ಯಾಪಿ ಆಗಿರ್ಬೇಕು, ಸಂತೋಷದಲ್ಲಿಂತ ಇರ್ಬೇಕು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನಾ ಮಾಡುವಾಗ ಇಬ್ಬರು ಮೂವರು ಕೂಡಿ ಬಂದಾಗ ಸಂತೋಷದಿಂದ ಪ್ರಾರ್ಥನಾ ಮಾಡ್ತೀರ, ಅವಾಗ ದೇವರು ನಿಮ್ಮ ಮಧ್ಯದಾಗ ಇರ್ತಾನ. ಆಮೇನ್, ಹಲ್ಲೆಲೂಯಾ. ನಿಮ್ಮ ಮಧ್ಯದಾಗ ದೇವರು ವಾಸ ಮಾಡ್ತಾನ. ಹಬ್ಬ ಮಾಡ್ತಾ ಮಾಡ್ತಾ ಪ್ರಾರ್ಥನಾ ಮಾಡ್ರಿ. ಕ್ರಿಸ್ಮಸ್ ಹಬ್ಬ ಮಾಡ್ತಾ ಮಾಡ್ತಾ ಪ್ರಾರ್ಥನಾ ಮಾಡ್ರಿ. ಚಟ್ಟಗಳು ಹಿಡ್ಕೊಂಡು ಮಾಡ್ಬಾರ್ದು. ಕುಡಿಯೋದ್ರಾಗ, ಗುಟ್ಕ ತಿನ್ನೋದ್ರಾಗ, ಬೀಡಿ ಸೇದೋದ್ರಾಗ, ತಂಬಾಕು ತಿನ್ನೋದ್ರಾಗ ಹಬ್ಬ ಅಲ್ಲ. ಹಬ್ಬ ಸಂತೋಷ ಹಂಚ್ಕೋದ್ರಾಗ ಅದ. ಹಲ್ಲೆಲೂಯಾ. ಕ್ರಿಸ್ಮಸ್ ಸಂತೋಷಲಿಂತ ಮಾಡ್ರಿ. ಆ ಸಂತೋಷದಲ್ಲಿಂತ ಇಬ್ಬರು ಮೂವರು ಸೇರಿ ಕೂಡಿ ಬರ್ರಿ. ಇವತ್ತ ನೀವು ನಿಮ್ಮ ಮಧ್ಯದಾಗ ದೇವರಿರ್ತಾನ. ನಿಮ್ಮ ಕರ್ತನು ನಿಮ್ಮ ಮಧ್ಯದಾಗಿರ್ತಾನ. ಯೇಸು ನಿಮ್ಮ ಮಧ್ಯದಾಗಿರ್ತಾನ. ತಂದೆ ನಿನ್ನ ಮಧ್ಯದಾಗಿರ್ತಾನ. ಹಲ್ಲೆಲೂಯಾ. ದೇವರು ನಿಮ್ಮ ಮಧ್ಯದಾಗಿರುವಾಗ ಇನ್ನ ಜೋರ ಹಬ್ಬ ಮಾಡ್ಬೋದು ನೀವು. ಇಬ್ಬರು ಮೂವರು ಸೇರಿ ಕೂಡಿ ಬಂದದ್ರಾಗ ಒಂದು ಹಬ್ಬ ಸ್ಟ್ರಾಂಗ್ ಆಗ್ತದೆ. ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನ, ಎಲ್ಲಿ ಇಬ್ಬರು ಮೂವರು ಸೇರಿ ಕೂಡಿ ಬರ್ತಾರೋ ಅವ್ರ ಮಧ್ಯದಾಗ ದೇವರು ಇರ್ತಾನ. ಇವತ್ತ ನಾವು ಹಬ್ಬ ಮಾಡುವಾಗ ಇಬ್ಬರು ಮೂವರು ಸೇರಿ ಕೂಡಿ ಬಂದು ಪ್ರಾರ್ಥನಾ ಮಾಡ್ರಿ. ನಿಮ್ಮ ಮಧ್ಯದಾಗ ದೇವರಿರ್ತಾನ. ನಿಮ್ಮ ಮಧ್ಯದಾಗ ಯಾರಿರ್ತಾನೋ? ದೇವರಿರ್ತಾನ. ಹಲ್ಲೆಲೂಯಾ. ಹೊಸ ಬಟ್ಟೆ ತರದ್ರಾಗ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಹೊಸ ಬಟ್ಟೆ ಹಾಕೊಂಡಿದ್ದಕ್ಕ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆ ಒಂದು ಸಂತೋಷ ಸುದ್ದಿ ನಿಮ್ಮ ಜೀವನದಾಗ. ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಡ್ಸೋದ್ರಾಗ, ನಿಮ್ಮ ಮನೆಯವರಿಗೆ ಬಟ್ಟೆ ಕೊಡ್ಸೋದ್, ನಿಮ್ಮ ಯಜಮಾನ ಬಟ್ಟೆ ಉಟ್ಕೋದ್ರಾಗ, ತಾಯಿ ತಂದೆಗೆ ಬಟ್ಟೆ ಕೊಡ್ಸೋದ್ರಾಗ, ಹಲ್ಲೆಲೂಯಾ, ಯಾರಿಗೇನ ಸಹಾಯ ಮಾಡೋದ್ರಾಗ ಇವತ್ತ ಸಂತೋಷದ ಸುದ್ದಿ ಆದ. ಈ ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ದೇವರು ನಿಮ್ಮ ಮಧ್ಯದಾಗೇ ಇರಬೇಕು. ಇಬ್ಬರು ಮೂವರು ಸೇರಿ ಕೂಡಿ ಬಂದಾಗ ದೇವರು ನಮ್ಮ ಮಧ್ಯದಾಗ ಇರ್ತಾನಲ್ಲ. ಈ ವಾಕ್ಯ ಬರೆಯಲ್ಪಟ್ಟದಲ್ಲ, ಮತ್ತಾಯ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನ ಓದ್ಕೋಣ. ಒಂದು ವಾಕ್ಯ ಓದ್ಕೋಣ. ಹಲ್ಲೆಲೂಯಾ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ. ಆಮೆನ್. ಇವತ್ತು ಕ್ರಿಸ್ಮಸ್ ಅದು. ಇವತ್ತು ನಿಮ್ಮ ಮಧ್ಯದಾಗ ದೇವರಾನ. ನಿಮ್ಮ ಕುಟುಂಬ ನಡುವೆ ದೇವರಾನ. ಬೆಳಗಿನ ಜಾವ ಎದ್ದ ತಕ್ಷಣ ಇವತ್ತು ಎದ್ದಾಳ ಮ್ಯಾಗ ಏನ್ ಮಾಡ್ಬೇಕು? ಪ್ರಾರ್ಥಿಸ್ಬೇಕು. ಇಬ್ಬರು ಮೂವರು ಕೂಡಿ ನೀವು ಪ್ರಾರ್ಥನೆ ಮಾಡುವಾಗ ಇವತ್ತು ನಿಮ್ಮ ಜೀವನದಾಗ ನಡುವೆ ದೇವರಿರ್ತಾನ. ಹಬ್ಬ ಇನ್ನ ಗ್ರ್ಯಾಂಡ್ ಆಗ್ಬೋದು, ಇನ್ನ ಸಂತೋಷದಿಂದ ಹಬ್ಬ ಮಾಡ್ಬೋದು, ಇನ್ನ ಆನಂದನೇ ಆನಂದ. ಯಾಕಂದ್ರೆ ನಿಮ್ಮ ಮಧ್ಯದಲ್ಲಿ ದೇವರಾನ. ಈ ಹಬ್ಬ ನೀನು ಜೋರಾಗಿ ಮಾಡು, ಯಾರು ಬೇಡ ಅಂತಾರ, ಆದ್ರೆ ನಿಮ್ಮ ಮಧ್ಯದಾಗ ದೇವರಿರಬೇಕು. ಈ ವಾಕ್ಯ ನಿಮ್ಮ ಮಧ್ಯದಾಗ ಇರಬೇಕು. ಹಲ್ಲೆಲೂಯಾ. ಹಬ್ಬ ಆದ ಇವತ್ತು ಸಂತೋಷದ ಸುದ್ದಿ ಆದ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವದೂತರೇ ಬಂದು ಕೇಸಿ ಸಂತೋಷ ಸುದ್ದಿ ಕೊಟ್ಟಾರ. ಸಂತೋಷ ಸುದ್ದಿ ದೇವದೂತರು ಬಂದು ಕೊಟ್ಟಾರ. ಅಂದ್ಮೇಲೆ ಆ ನಂತರ ಈ ವಾಕ್ಯ ನಿಮ್ಮ ಜೀವನದಾಗ ಬಂದಾದ. ಇಬ್ಬರು ಮೂವರು ಸೇರಿ ಕೂಡಿ ಬರದ್ರಾಗ ಪರಮಾತ್ಮನ ಮಗನು ಯೇಸು ಸ್ವಾಮಿ ನಿಮ್ಮ ನಡುವೆ ಇರ್ತಾನ. ಇವತ್ತು ಅದ್ಭುತದ್ಲಿಂತ ನೀನು ಹಬ್ಬ ಮಾಡ್ಕೋಬಹುದು. ಸಂತೋಷದಲ್ಲಿಂತ ಮಾಡ್ಕೋ. ಮುಂಜಾನೆ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮ್ಮ ಕುಟುಂಬ ಒಗ್ಗಟ್ಟಾಗ್ಬೇಕು. ಮುಂಜಾನೆ ಒಗ್ಗಟ್ಟಾಗ್ಬೇಕು. ಪರವಾಗಿಲ್ಲ, ನೀವು ಮೈ ತಕೊಂಡಿಲ್ಲ, ಸ್ನಾನ ಮಾಡಿಲ್ಲ, ಅಲ್ಲುಜ್ಜಿಲ್ಲ, ಏನಿಲ್ಲ, ಪರವಾಗಿಲ್ಲ. ಒಂದು ಬೆಳಗ್ಗೆ ಎದ್ದಿನ ಜಾವ ಅಮ್ಮ ಅಪ್ಪ ಮಕ್ಕಳು ಮೊಮ್ಮಕ್ಕಳು ತಂದೆ ತಾಯಿ ಮನೆಯವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸೇರ್ಬೇಕು, ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ದೇವರೇ, ನಾವು ಕುಟುಂಬ ಸಮೇತ ಪ್ರಾರ್ಥನೆ ಮಾಡ್ತಾ ಇದೀವಿ. ಈ ವಾಕ್ಯ ಬರೆಯಲ್ಪಟ್ಟದಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ಸೇರಿ ಕೂಡಿ ಬರ್ತಾರೋ ಅವ್ರ ಮಧ್ಯದಾಗ ನೀ ಇರ್ತಿದೆ ಅಂತ. ನಮ್ಮ ಮಧ್ಯದಾಗ ಈಗ ಇಳಿದು ಬಾ, ನಮ್ಮ ಮಧ್ಯದಾಗ ನೀರು, ನಮ್ಮ ಮಧ್ಯದಾಗ ಅದ್ಭುತ ಕಾರ್ಯ ಮಾಡುವಂತ ದೇವರು ಹಿಡ್ಕೊಂಡು ಪ್ರಾರ್ಥಿಸ್ಬೇಕು. ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಆ ನಂತರ ನೀವು ಹಬ್ಬ ಮಾಡ್ರಿ. ಆ ನಂತರ ನೀವು ಸ್ನಾನ ಮಾಡ್ಕೊಂಡು, ಆ ನಂತರ ನೀವು ಎಲ್ಲ ಏನು ಮಾಡ್ಬೇಕಂತ ಅನ್ಕೊಂಡ್ರಿ ಅದು ಹೋಗ್ರಿ. ನಾಳೆ ಚರ್ಚಿಗೆ ಹೋಗ್ರಿ.
ಚರ್ಚಿಗೆ ಹೋಗಿ ಕೇಸಿ ಚರ್ಚಿನ ಕುಂತು ಪ್ರಸಂಗ ಕೇಳಿ ಮನೆಗೆ ಬಂದು ಸಭೆಗೆ ಬರ್ರಿ, ಸಾರಿ ಚರ್ಚಿಲಿಂತ ಮನೆಗೆ ಬಂದು ಮತ್ತೆ ಪ್ರಾರ್ಥನಾ ಮಾಡ್ರಿ. ಸ್ವೀಟ್ ಆದ ಏನಾದ ಮಾಡ್ಕೊಂಡು ಕೇಸಿ ಆರಾಮಾಗಿ ಸಂತೋಷದಲ್ಲಿಂತ ನೀವು ಮನೆಯಾಗ ಆನಂದಲಿಂತ ಇರಬಹುದು. ನಿಮ್ಮ ಅಕ್ಕ ಪಕ್ಕದವರಿಗೆ ಒಂದು ನೀಟಾಗಿ ಕೆಸಿ ಎಲ್ಲರಿಗೆ ಕರೆಸಿ ಊಟ ಮಾಡಿಸ್ಬೋದು. ಯಾರನ್ನ ಬಡವರಾಗ್ಲಿ ಅನಾಥರ ಅವ್ರಿಗೆ ಸಹಾಯ ಮಾಡ್ಬೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಸಂತೋಷದ ಸುದ್ದಿ ಕ್ರಿಸ್ಮಸ್ ಹಬ್ಬದಲ್ಲಿ ಇವತ್ತ ನಮ್ಮ ದೇವರು ಹುಟ್ಟಿದ ದಿವಸ ಅಂತ ನಾವು ಎಲ್ಲಾ ಕ್ರಿಸ್ಮಸ್ ಮಾಡ್ತೀವಿ ಅಲ್ಲ. ಅಲ್ಲೆಲ್ಲೂಯ್ಯ. ದೇವರಿಗೆ ಒಂದು ಮಹಿಮೆ ಆಗೋ ಕೆಲಸ ನಾವು ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ಇನ್ನೊಂದು ವಾಕ್ಯ ಓದ್ಕೋಣ ನಾವು. ದೇವರಿಗೆ ಸ್ತೋತ್ರ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಿಮ್ಮ ಪಾಪ ಕ್ಷಮಿಸಲ್ಪಟ್ಟದ ಮಕ್ಕಳೇ, ಅದ್ರ ಸಲಿಗೆ ಬೆಳಗ್ಗೆ ಮುಂಜಾನೆ ಇವತ್ತು ಕ್ರಿಸ್ಮಸ್ ಆದಲ್ಲ, ನಿಮ್ಮ ಪಾಪ ಇಲ್ಲ. ನಿಮ್ಮ ಕ್ರಿಸ್ಮಸ್ ಆದಂತ ಪಾಪ ಇಲ್ಲ, ನಿಮ್ಮ ಪಾಪ ಕ್ಷಮಿಸಲ್ಪಟ್ಟದ ಮೊದಲಿನಿಂತಾನೆ. ಹಲ್ಲೆಲೂಯಾ. ಈ ವಾಕ್ಯ ನಿಮಗ್ ಗೊತ್ತದಲ್ಲ. ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಿ ಚೆನ್ನಾಗಿ ಪ್ರಾರ್ಥಿಸ್ಬೇಕು, ದೇವರ ವಾಕ್ಯ ಕೇಳಬೇಕು, ದೇವರನ್ನ ಪ್ರಾರ್ಥಿಸ್ಬೇಕು, ತಯಾರಾಗಿ ಚರ್ಚಿಗೆ ಹೋಗ್ಬೇಕು. ಚರ್ಚಿಲಿಂತ ಬಂದ ನಂತರ ಆ ತರ ನೀವು ಕೆಲಸ ಮಾಡ್ಬೇಕು. ಸ್ವೀಟ್ ಮಾಡೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಎಲ್ಲರನ್ನ ಕರೆಯೋದಾಗ್ಲಿ, ಹಲ್ಲೆಲೂಯಾ. ಇನ್ನೊಂದು ಬಡವರಿಗೆ ಊಟ ಮಾಡಿಸೋದಾಗ್ಲಿ, ನೀವು ಊಟ ಮಾಡೋದಾಗ್ಲಿ, ಉಪವಾಸ ಮಾಡ್ಬೇಕು. ನಾಳೆ ಉಪವಾಸ ಮಾಡ್ಬೇಕು. ನೀವೆಲ್ಲರೂ ಕುಂತು ಸೇರಿ ನಿಮ್ಮ ಪಾಪ ಕ್ಷಮಿಸಲ್ಪಟ್ಟಾಗ ಜಗತ್ತಿನ ಸಲಗಾಗಿ ದೇವರು ಬಂದಾನ. ನೀವು ವಿಶ್ವಾಸ ಮಾಡ್ರಿ, ನಿಮ್ಮ ಪಾಪ ಕ್ಷಮಿಸಲ್ಪಟ್ಟದ. ಹಲ್ಲೆಲೂಯಾ. ನೀವು ದೇವರ ಮಕ್ಕಳಾಗಿರಿ. ನಾಳೆ ಇವತ್ತ ನಿಮ್ಮ ಜೀವನದಾಗ ದೊಡ್ಡ ಅದ್ಭುತ ಆಗ್ಯದ. ಇವತ್ತಿನ ದಿವಸ ನಿಮ್ಮ ದೊಡ್ಡ ಕಾರ್ಯ ಮಾಡ್ಯಾನ ದೇವರು. ಇವತ್ತಿನ ಹಬ್ಬ ಹೆಂಗ್ ಮಾಡ್ಬೇಕಂದ್ರೆ ಶಾಂತಿ, ಸಮಾಧಾನ, ಆನಂದದಿಂದ ಮಾಡ್ಬೇಕು. ನಗನಗುತ್ತಾ ಇರ್ಬೇಕು. ನೀನು ಮಾಡೋ ಹಬ್ಬದಾಗ ದೇವರಿಗೆ ಮಹಿಮೆ ಆಗಬೇಕು. ನೀನ್ ಏನೇ ಮಾಡು ದೇವರಿಗೆ ಮಹಿಮೆ ಆಗ್ಲಿ. ಏನೇ ಮಾಡು ಅಂತಂದ್ರೆ ಕೆಟ್ಟದ್ದಲ್ಲ, ದೇವರು ಮೆಚ್ಚಂಗ ಕೆಲಸ ಮಾಡ್ಬೇಕು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ದೇವರಿಗೆ ಮಹಿಮೆ ಪಡಿಸ್ಬೇಕು ನೀನು. ಹಲ್ಲೆಲೂಯಾ. ನಿನ್ನ ಪಾಪ ಕ್ಷಮಿಸಲ್ಪಟ್ಟದಲ್ಲ, ನಮ್ಮ ಪಾಪ ಕ್ಷಮಿಸಲ್ಪಟ್ಟನ ದೇವರು. ಎಲ್ಲ ತೆಗೆದುಬಿಟ್ಟ, ನಮ್ಮ ಪಾಪ ಪೂರ ತೊಳೆದ್ಬಿಟ್ಟನ. ಆತನ ರಕ್ತದಲ್ಲಿಂತ ನಮಗೆ ಬಿಡುಗಡೆ ಕೊಟ್ಟನ. ಆಮೇಲೆ ಹಲ್ಲೆಲೂಯಾ. ಇವತ್ತ ನೀನು ಸಂತೋಷದಿಂದ ಇರಬೇಕು. ಹಲ್ಲೆಲೂಯಾ. ಮತ್ತೆ ಇವತ್ತು ಚುಟ್ಟಿ ಆದಂತ ಹೋಗಿ ನೀನು ಕುಡಿದು ಬರಬಾರ್ದು. ಇವತ್ತ ನಮಗ್ ಚುಟ್ಟಿ ಕೊಟ್ಟದಂತ ಹೋಗಿ ಚಟ ಮಾಡಬಾರ್ದು. ಆನಂದ ಫ್ಯಾಮಿಲಿ ಜೊತೆಗೆ ಕುಂತು ಕೇಸಿ ಆನಂದದಂತ ಪ್ರಾರ್ಥನೆ ಮಾಡಿ ಸಂತೋಷದಲ್ಲಿಂತ ಇರಬೇಕು. ಇವತ್ತ ನಮ್ಮ ದೇವರು ಪಾಪ ಸಲಗಾಗೆ ಬಂದಾನ. ಕ್ರಿಸ್ಮಸ್ ಅಂತ ಎದಕ್ಕಂತೀವಿ? ಒಂದು ದೇವರು ಹುಟ್ಟಿದ ದಿವಸ ಅಂತ ನಾವ್ ಯಾಕೆ ಮಾಡ್ತಾ ಇದೀವಿ? ನಮ್ಮ ಪಾಪ ಕ್ಷಮಿಸಲ್ಪಟ್ಟದ. ನಮ್ಮಲ್ಲಿ ಪಾಪ ದೇವರು ತೆಗೆದು ಬಿಟ್ಟಾನ. ಹಲ್ಲೆಲೂಯಾ. ನಾವು ಮತ್ತೆ ಪಾಪ ಮಾಡಕ್ ಹೋಗ್ಬೇಡ. ಇವತ್ತು ಹಬ್ಬ ಅದ, ಚುಟ್ಟಿ ಅದ, ನಮ್ಮಲ್ಲಿ ರೊಕ್ಕಾವ ಅಂತ ನಾವು ಕುಡಿಯೋದಾಗ್ಲಿ, ತಿನ್ನೋದಾಗ್ಲಿ, ಗುಟ್ಗ ಆಗ್ಲಿ, ಬೀಡಿ ಆಗ್ಲಿ, ಇಸ್ಪಟ್ ಆಡಿ ಕೆಟ್ಟ ಚಟಗಳು ಇರಬಾರ್ದು. ದಾನ ಮಾಡ್ಬೇಕು. ಇವತ್ತು ಬಡವರಿಗಾಗಿ ದಾನ ಮಾಡ್ಬೇಕು, ಸಹಾಯ ಮಾಡ್ಬೇಕು. ಹಲ್ಲೆಲೂಯಾ. ನಮ್ಮಲ್ಲಿ ಇಲ್ಲ ರೀ, 10 ರೂಪಾಯಿ ಕೊಟ್ಟು ನೋಡು ಸಹಾಯನೇ. 1 ರೂಪಾಯಿ ಕೊಟ್ಟು ನೋಡು ಸಹಾಯನೇ. ದಾನ ನೀ 1 ರೂಪಾಯಿ 10 ರೂಪಾಯಿ ದೊಡ್ಡ ರೊಕ್ಕ. ನಮ್ಮಲ್ಲಿ ಬಡವರಾಗ್ಲಿ, ನಾವು ಬಡವರಾಗ್ಲಿ, ಏನೇ ಅಲ್ಲಿ 10 ರೂಪಾಯಿನೇ 1 ರೂಪಾಯಿ ಅದಕ್ಕೆ ರೊಕ್ಕನೇ ಅಂತಾರ. ಸಹಾಯ ಮಾಡೋಕಲ್ಲಿ ದೇವರು ಸಹಾಯ ಮಾಡ್ತಾನ. ಆಮೇಲೆ ಹಲ್ಲೆಲೂಯಾ. ದೇವ್ರು ನಿಮಗೆಲ್ಲರಿಗೂ ಒಳ್ಳೇದ್ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಸಂತೋಷದಲ್ಲಿಂತ ಇರಬೇಕು. ಯಾರು ಕೂಡ ಜಗಳ ಆಡ್ಬಾರ್ದು, ಏನ್ ಮಾಡ್ಬಾರ್ದು. ಮನೆ ಕುಟುಂಬದಾಗ ಬಿ ಜಗಳ ಆಡ್ಬಾರ್ದು, ಏನು ಮಾಡ್ಬಾರ್ದು. ನಗುತ್ತಾ ಇರ್ಬೇಕು. ಹಲ್ಲೆಲೂಯಾ. ಸಂತೋಷದಲ್ಲಿಂತ ಇರ್ಬೇಕು. ಆಮೇನ್. ಯಾರು ಅಳಬಾರ್ದು. ಪ್ರಾರ್ಥನಾದಾಗ ದುಃಖಸ್ಲಿಂತ ಪ್ರಾರ್ಥನಾ ಮಾಡ್ಬೇಕು. ಒಳ್ಳೇದು, ಆದ್ರೆ ವ್ಯರ್ಥ ಕಣ್ಣೀರ್ ಹಾಕಬಾರ್ದು. ಹಲ್ಲೆಲೂಯಾ. ಈ ವಾಕ್ಯ ಇವ್ರ ಸಲಗಾಗಿ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡು. ಯೇಸಪ್ಪ ಸ್ತೋತ್ರ. ಯೇಸು ಮಸಿಹ ಸ್ತೋತ್ರ. ಕರ್ತನೇ ಸ್ತೋತ್ರ. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲ್ಲೆಲೂಯಾ. ಕರ್ತನೆ. ಹೌದು ಸ್ವಾಮಿ. ತಂದೆಯಾದ ದೇವ ಕರ್ತನೆ, ಕನ್ಯೆ ಗರ್ಭದಲ್ಲಿ ಕರ್ತನೆ ಒಂದು ಮಗನನ್ನು ಸ್ವಾಮಿ ಕರ್ತನೆ. ಹಲ್ಲೆಲೂಯಾ. ರಾಜ ಭೂಲೋಕಕ್ಕೆ ಬಂದಿದ್ದಕ್ಕಾಗಿ ಸ್ತೋತ್ರವಾಗಲಪ್ಪ. ಆತನ ಹೆಸರು ಯೇಸು ಕರ್ತನೆ. ತಂದೆಯಾದ ದೇವ ನಿನ್ನ ಮುಖಾಂತರ ಸ್ವಾಮಿ ಅಪ್ಪ ಕರ್ತನೆ ನಮ್ಮ ಪಾಪ